ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸವಾರ್ ಲಿಫ್ಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಬಂದು ಉಪವಾಸ ಹಬ್ಬ. ಸ್ಯಾಟರ್ಡೆ ಶನಿವಾರ ಬಿದ್ದಿದೆ, ತಾರೀಕು ಬಂದು 25ನೇ ತಾರೀಕು ಉಪವಾಸ ಹಬ್ಬ ಬಿದ್ದಿದೆ. ಅದಕ್ಕೋಸ್ಕರ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗ್ತಿರೋ ಕಾರಣ ಬಂದು ತಿಂಡಿಗಳು ಮಾಡೋಕ್ಕೆ. ಇದೇ ಮೊದಲನೇ ಸಾರಿ ನಾವು ಉಪವಾಸ ಹಬ್ಬಕ್ಕೆ ಎಡೆ ಇಕ್ತಿರೋದು. ಅತ್ತೆ ಇಕ್ತಿದ್ರು, ಈಗ ನಾವು ಇಕ್ಬೇಕು. ಅದರಿಂದ ಅವ್ರು ಇಕ್ಕೋತಾರೆ, ಹೊರಗಿತ್ತಿರೆಲ್ಲ ಸಪ್ರೇಟ್ ಇಕ್ಕೋತಾರೆ. ಈಗ ನಾನು ಇಕ್ಬೇಕು. ಅದಕ್ಕೋಸ್ಕರ ತಿಂಡಿ ಮಾಡೋಕ್ಕೆ ಊರಿಗೆ ಹೊರಡ್ತಾ ಇದ್ದೀನಿ. ಹಾಕೋ ಬಿಗ ಹಾಕೋ ಹೋದ್ರೆ ನೀನೇ ತಿಂಡಿ ಮಾಡ್ಬೇಕೈತೆ ಕುತ್ಕೊಂಡು ಅಲ್ಲಿ. ಮಾಡ್ತಿದ್ದ ಭಕ್ತಿ. ಫೈನಲಿ ಹೊರಟ್ಬೇಕಾದ್ರೆ ನಮ್ಮ ಯಜಮಾನ್ ರೇಗಿಸ್ತಾ ಇದ್ರು, ನೀನು ಬರ್ದೋಗಿ ನಾನೇ ಮಾಡ್ಕೊಳ್ತಿದ್ದೆ ತಿಂಡಿನ ಅಂತೇಳಿ. ನಾ ಬರ್ದೋರು ನೀ ಏನು ದಬಾಕ ನಡಿ ಸುಮ್ಮನೆ ಹಾಕಿ ನಾಟಕ ಆಡ್ತಿ ಅಂತ ಹೇಳ್ಬಿಟ್ಟು ನಾನು ರೇಗಿಸ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಅದಕ್ಕೆ ನೆಗೀತಾ ಇದ್ರು. ಅದಾದಮೇಲೆ ಫೈನಲಿ ಮನೆಗೆ ಬಂದ ತಕ್ಷಣ ಕೂತ್ಕೊಳ್ಳಿಲ್ಲ. ಅಂದರೆ ನನಗೇನು ಬರುತ್ತೆ, ಚಕ್ಲಿ ಪಿಟ್ಕೆ ಏನೇನು ಬೇಕು ಅವೆಲ್ಲ ಏನೇನು ಬೇಕು ಅದೆಲ್ಲನೂ ಏನು ಬೇಕು ಅದನ್ನು ಮಾಡ್ಕೊಳ್ತಿದ್ದೆ. ಅಂದರೆ ಕಳೆ ಬಿತ್ತ ಆಗಿರ್ಬೋದು, ಎಳ್ಳು ಅವೆಲ್ಲನೂ ಹುರ್ಕೊಂಡು ರೆಡಿ ಮಾಡಿಕೊಂಡ್ರೆ, ಅಂದರೆ ಪಕ್ಕದ ಮನೆ ಅಜ್ಜಿ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಮಡಿಕೊಂಡ್ರೆ ಒಂದು ಸತಿ ಕೂತ್ಕೊಂಡು ಆಮೇಲೆ ನಿಧಾನಕ್ಕೆಲ್ಲ ಮಾಡ್ಕೋಬೇಕಿತ್ತು. ಏಕೆಂದರೆ ಇವತ್ತು ಎಷ್ಟೊತ್ತಾದರೂ ಸರಿ, ರಾತ್ರಿ ಬೆಳಗಾನ ಸರಿ ನಾವು ಮಾಡಿಬಿಟ್ಟು ಮಿಕ್ಸ್ಬಿಟ್ಟು ಮತ್ತೆ ನಾನು ಬೆಳಗ್ಗೆ ಊರಿಗೆ ಹೋಗಬೇಕು. ಆಷಾಢ ಶುಕ್ರವಾರ ಬೇರೆ ನಾನು ಮೆಟ್ಲತ್ಬೇಕಲ್ಲ, ಅದಕ್ಕೋಸ್ಕರ ನಾನು ಇರುವಂಥ ಅಂದರೆ ಮೈಸೂರಿಗೆ ಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಅಷ್ಟೊಂದು ಲೇಟ್ ಆಗಿಬಿಡುತ್ತೆ ಅಂತೇಳಿ ಬೇಗನೆ ಮಾಡ್ಕೊಳ್ತಿದ್ದೆ. ಅಜ್ಜಿ ಬರೋಷ್ಟರಲ್ಲಿ ಈ ಕಡೆ ಕಜ್ಜಾಯದು ಹಿಟ್ಟಿಗೆ ಏನೇನು ಬೇಕು ಅಕ್ಕಿ ಸೆಟ್ಟೆಲ್ಲನೂ ರೆಡಿ ಮಾಡಿಕೊಂಡು, ಅಂದರೆ ಮಿಕ್ಸಿಲಿ ಅದನ್ನು ನುಣ್ಣಗೆ ಪುಡು ಮಾಡಿಕೊಂಡು ಮತ್ತೆ ಅದನ್ನು ತಿರ್ದಿ ಜರಡಿ ಆಡಿ ಅದನ್ನು ಮತ್ತೆ ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ಅಜ್ಜಿ ಬರೋಷ್ಟು ಒಂದು ಲೋಟ ಟೀ, ಸ್ಟ್ರಾಂಗ್ ಆಗಿರೋ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿದೆ. ಅಜ್ಜಿ ಬೇಡ ಅಂತ ಹೇಳಿದ್ರು. ನಾನೊಂದು ಲೋಟ ಟೀ ಸ್ಟ್ರಾಂಗ್ ಮಾಡಿಕೊಂಡು ಚಿಕ್ಕಮ್ಮಗೂ ಮಡಿಕೊಟ್ಬಿಟ್ಟು ಕುಡಿತಾ ಇದ್ದೆ. ಅಷ್ಟರಲ್ಲೇ ಅಜ್ಜಿ ಪಾಕಕ್ಕೆ ಏನು ಬೇಕು, ಅಂದರೆ ಅಜ್ಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಅಮ್ಮ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಅಮ್ಮನ ನಮ್ಮ ಅತ್ತೆಯ ಫ್ರೆಂಡು ಅಂತಲೇ ಹೇಳ್ಬೋದು. ಅವರು ಪ್ರತಿ ವರ್ಷ ಫ್ರೆಂಡ್ಗಳು ಮಾತಾಡ್ಕೊಂಡು ಏನಾರ ಬಂದು ಒಂದು ರೌಂಡ್ ಹೋಗೋರು. ಬಟ್ ಈ ಸತಿ ಅವರೇ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಫ್ರೆಂಡ್ಗೆ. ನಾನು ಆ್ಯಕ್ಚುಲಿ ರೆಡಿಮೇಡ್ ತಂದಿಕ್ಬೇಕು ಅಂತ ಅಂದ್ಕೊಂಡೆ. ಬಟ್ ಎಲ್ಲ ಬೋದ್ರು, ಯಾಕೆ ಫಸ್ಟ್ ಇಕ್ತಾ ನೀನು ರೆಡಿಮೇಡ್ ತಂದಿಕ್ತೀಯ, ಅದಕ್ಕೆ ನಾವಿಲ್ವಾ ಮಾಡ್ಕೊಡ್ತೀವಂತ ಅವ್ರು ಧೈರ್ಯ ಕೊಟ್ಟರು. ಸರಿ ಇವರೇ ಧೈರ್ಯ ಕೊಡ್ಬೇಕಾದ್ರೆ ನಾನೇ ರೆಡಿಮೇಡ್ ತಂದಿಕ್ಲಿ ಅಂತ ಹೇಳಿ. ಅಂದರೆ ನನಗೆ ಕಜ್ಜಾಯ ಮತ್ತು ಚಿಕನ್ ಉಂಡೆ ಇವೆರಡು ಮಾಡೋಕ್ಕೆ ಬರಲ್ಲ. ಅದು ಪಾಕ ತೆಗಿಬೇಕು. ಅದು ಪಾಕ ಕರೆಕ್ಟಾಗಿ ಬಂದರೆ ಮಾತ್ರ ಕಜ್ಜಾಯ ಹಿಟ್ಟು ಚೆನ್ನಾಗಿ ಬಂದು ಅದು ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ಅಂದರೆ ನಿಜವಾಗ್ಲೂ ಅದು ಬರೋಲ್ಲ, ದೃಷ್ಟಿ ಆಗುತ್ತೆ, ಅದಾಗುತ್ತೆ ಅಂತ ನೋಡಿದ್ದೀನಿ ಸುಮಾರು ಸತಿ ಅತ್ತೆ ಮಾಡಬೇಕಿದ್ರೆ. ಅದಕ್ಕೆ ಅವೆರಡು ಭಯ. ಬಟ್ ತೋರಿಸ್ಕೊಡ್ತಾ ಇತ್ತು ಅಜ್ಜಿ, ನೀವೇ ನೋಡ್ತಾ ಇರ್ಬೋದು. ಈ ರೀತಿ ಬರಬೇಕು, ಈ ರೀತಿ ತಗೊಂಡು ಪಾಕ ಬಂದರೆ ನೀರಿಗೆ ಹಾಕಿ ಎಲ್ಲನೂ ಈ ಥರ ಮಾಡ್ಕೋಬೇಕು. ಎಷ್ಟೇ ಹೇಳಿದ್ರು ಅದೊಂದು ಭಯ ಇರುತ್ತೆ. ಕಲ್ತ್ಕೊಳ್ಳೋದು ಈಸಿ, ಬಟ್ ಒಂಚೂರು ಹೋಗ್ಬಿಟ್ರೆ ಅಯ್ಯೋ ಹೋಗ್ಬಿಡ್ತಲ್ಲ ನನ್ನ ಮನಸ್ಸಲ್ಲೇ ಕೂತಿರುತ್ತೆ. ಬೇಡ, ಇವೆರಡು ಕರೆಕ್ಟಾಗಿ ಬಂದರೆ ಎಲ್ಲನೂ ಬರುತ್ತೆ ಚೆನ್ನಾಗಿ ಅಂತ ಹೇಳಿ ತೋರಿಸ್ಕೊಡ್ತಿದ್ರು. ನೋಡೋಣ ಎಷ್ಟು ವರ್ಷದಿಂದ ಪ್ರಯತ್ನ ಪಡೋಣ. ಅದಾದಮೇಲೆ ಕಜ್ಜಾಯದ ಹಿಟ್ಟೆಲ್ಲ ಹಾಕಿ ಕಜ್ಜಾಯನೂ ಹಾಕಿ ರೆಡಿ ಮಾಡ್ದೋ. ಈ ಕಡೆ ಚಿಕನ್ ಉಂಡೆ ಕಲಿಸ್ಕೊಂಡು ಚಿಕನ್ ಉಂಡೆ ಹಾಕ್ಕೊಡ್ತಿತ್ತು. ಬಟ್ ನಿಜವಾಗ್ಲೂ ಕಜ್ಜಾಯ ಚಿಕನ್ ಉಂಡೆ ಎರಡೂ ಏನೂ ಆಗಿಲ್ಲ. ಎಷ್ಟು ನೀಟಾಗಿ ಬಂತು ಅಂದರೆ ತುಂಬ ಚೆನ್ನಾಗೇ ಬಂತು, ತುಂಬ ಚೆನ್ನಾಗೇ ಆಯಿತು. ಒಂಥರ ಅತ್ತೆ ಕೃಪೆ ಅಂತಲೇ ಹೇಳ್ಬೋದು. ಒಂದೊಂದು ಸತಿ ಕಜ್ಜಾಯ ಕಿತ್ತೋಗ್ಬಿಟ್ರೆ ಒಂಚೂರು ಚೆನ್ನಾಗಿ ಬಂತು. ಇದು ಚಿಕನ್ ಉಂಡೆ ಅವೆಲ್ಲ ಏನಾದರೂ ಕಣ್ಣೆಷ್ಟು ಆದರೆ ಅಥವಾ ಏನಾರು ಆಗಿಬಿಟ್ರೆ ಅದು ಮಧ್ಯ ಎಳ್ಳು ಹಾಕಿರ್ತೀವಿ, ಏನೇನೋ ಹಾಕಿ ಎಲ್ಲ ಬೀನ್ ಬಿಟ್ಕೊಂಬಿಟ್ಟು ಕೂರೋದೇ ಇಲ್ಲ. ಬಟ್ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತು ಅಜ್ಜಿ. ತುಂಬ ಟ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಒಂಥರ ಫ್ರೆಂಡಿಗೆ ಅಂತಲೇ ಮಾಡಿಕೊಟ್ರು. ಬಂದು ಮಾಡಿಕೊಡ್ತೀನಿ. ಅಯ್ಯೋ ನನಗೂ ನಿಮ್ಮಮ್ಮ ಒಳ್ಳೆ ಫ್ರೆಂಡ್ ಅಲ್ವಾ, ಏನೂ ಇಲ್ಲ ಅಂಥೇಳಿ ಮಾಡಿಕೊಟ್ರು ಪಾಪ. ನಿಜವಾಗ್ಲೂ ಯಾಕೆಂದರೆ ವಯಸ್ಸಾದವ್ರ ಕೈಲಿ ಆಗಲ್ಲ, ಕುತ್ಕೊಂಡು ಅವ್ರಿಗೆ ಮಂಡಿ ನೋವು ಬರುತ್ತೆ. ಅಷ್ಟು ಏಜ್ ಆಗಿದೆ ಅವ್ರಿಗೂ ಪಾಪ. ಆ ಮಂಡಿ ನೋವಲ್ಲೂ ನಾನು ಅವ್ರು ಪೂರ್ತಿ ಕೊನೆವರೆಗೂ ಅವ್ರು ಮಾಡಿಕೊಟ್ರು. ಕಜ್ಜಾಯ, ಚಿಕನ್ ಉಂಡೆ, ಚಕ್ಲಿ, ನಿಪ್ಪಿಟ್ಟು, ಕರ್ಜಿಕಾಯಿ, ಪೂರಿ, ರವೆ ಉಂಡೆ ಎಲ್ಲ ಆಗೋವರೆಗೂ ಇದ್ದರು ಪಾಪ. ಒಂದು 10 ಗಂಟೆ ಗಂಟು ನಾವು ಎಷ್ಟಾಗುತ್ತೆ ಅಷ್ಟು ನಾನು ಮಾಡಿಕೊಡ್ತೀನಿ ಕಣಪ್ಪ, ಆಮೇಲೆ ನಾನು ಹೊರ್ಟೋಗ್ಬಿಡ್ತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ ಮಾಡಿ ಎಲ್ಲನೂ ಇಲ್ಲೇ ಹೆಲ್ಪ್ ಮಾಡಿಕೊಟ್ರು ನಮಗೆ. ನಾನು ಅದಕ್ಕೆ ಇಲ್ಲೇ ಬಾತ್ ಮಾಡಿದ್ದೆ. ಅವ್ರಿಗೂ ಇಲ್ಲೇ ಊಟ ಕೊಟ್ಟು ಕಳಿಸ್ತೀನಿ ಬಿಡಮ್ಮ, ಇಲ್ಲ ಇಲ್ಲಿ ಊಟ ಮಾಡ್ಕೊಂಡು ಹೋಗು ಅಂತೇಳಿ. ಇಲ್ಲ ಕಣಪ್ಪ ನಾನು ಮನೆಗೆ ಹೋಗ್ತೀನಿ, ಬೇಕಾದ್ರೆ ಕೊಟ್ಟು ಕಳಿಸು ಅಂತಲೂ ಹೇಳಿದ್ರು. ಸರಿ ಅಂತೇಳಿ ನಾವು ಇಲ್ಲಿ ಚಕ್ಲಿ, ನಿಪ್ಪಿಟ್ಟು ಏನೇನಾಗುತ್ತೆ ಎಲ್ಲ ಮಾಡಿಕೊಂಡು, ಚಕ್ಲಿನೂ ಕೂಡ ಸೂಪರಾಗಿ ಬಂದಿತ್ತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ನನಗೆ ಅಂದರೆ ನಾನು ಎಡೆಹಳ್ತಿಗೆ ಮಾಡಿರೋದು. ಬಟ್ ನಾವು ಉಪವಾಸ ಮಾಡ್ತೀವಿ, ಮಾರ್ಲಾಮಿ ಮಾಡೋರು, ಪಕ್ಷ ಮಾಡೋರು ನಮಗೆ ತಿಂಡಿ ಕೊಟ್ಟು ಕಳಿಸ್ತಾರೆ. ಅಂದರೆ ಯಾರು ಕೊಟ್ಟು ಬರೀ ತಿನ್ನೋದಲ್ಲ ಮುಖ್ಯ, ನಾವು ಈಸ್ಕೊಂಡಾಗ ಅವರು ಕೊಡಬೇಕಲ್ವ ಅಂತೇಳಿ. ಸರಿ ಅಂತೇಳಿ ನಮ್ಮ ಹಸ್ಬೆಂಡ್ ಒಂದು ಸ್ವಲ್ಪ ಒಂದೊಂದು ಸೇರನೆ ಹಾಕು, ಪರವಾಗಿಲ್ಲ ಏನಾಗುತ್ತೆ, ಕೊಡಬೇಕಲ್ವ, ನಾವು ಇಸ್ಕೊಂಡು ಬರೋದು ಮುಖ್ಯ ಅಲ್ಲ, ಅವರು ಕೊಟ್ಟಾಗ ನಾವು ತಿನ್ನೋದು ಮುಖ್ಯನ, ನಾವು ಕೊಡಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಚಕ್ಲಿ, ನಿಪ್ಪಿಟ್ಟೆಲ್ಲ ಒಂದೊಂದು ಸೇರು ಹಾಕ್ತೆ. ಅದಾದಮೇಲೆ ಈ ಕಡೆ ಕರ್ಜಿಕಾಯಿಗೆ ಏನೇನು ಬೇಕನ್ನ ರೆಡಿ ಮಾಡಿಕೊಂಡೆ. ಕರ್ಜಿಕಾಯಿನೂ ಅಷ್ಟೇ ಸೂಪರಾಗಿ ಬಂತು, ಏನೂ ಪ್ರಾಬ್ಲಮ್ ಆಗಲಿಲ್ಲ, ಚೆನ್ನಾಗಿ ಬಂತು. ಅದಾದಮೇಲೆ ಕರ್ಜಿಕಾಯಿ ಎಲ್ಲ ಒತ್ತಾದ್ಮೇಲೆ ಈ ಕಡೆ ನಾನು ಅಂದರೆ ಸಕ್ಕರೆ ಪುರಿ ಮಾಡ್ತಾರಲ್ಲ, ವರ್ಕಿ ಪುರಿ, ಸಕ್ಕರೆ ಪುರಿ ಅಂತ ಹೇಳಿ ಅದನ್ನು ಕೂಡ ಒತ್ಕೊಳ್ತಾ ಇದ್ದೆ. ನಾನು ಮತ್ತು ನನ್ನ ಚಿಕ್ಕಮ್ಮ ಸೇರಿ ಇಬ್ಬರು ಕೂಡ ಒತ್ಕೊಂಡು ಅಮ್ಮ ಬೇಯಿಸಿ ಹಾಕ್ತಾಯಿತ್ತು.
ನಿಜವಾಗ್ಲೂ ಅಮ್ಮಂಗೆ ಒಂಥರ ದೊಡ್ಡ ಕೃತಜ್ಞತೆನೇ ಹೇಳಬೇಕು. ಏಕೆಂದರೆ ಅವ್ರ ಕೈಲಿ ಆಗಲ್ಲ ಪಾಪ ಮಂಡಿ ಕುತ್ಕೊಂಡು ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಪಾಪ. ಅವ್ರು ಕುತ್ಕೊಂಡು ನಾನು ಬೇಯಿಸ್ಕೊಡ್ತೀನಿ, ಇಬ್ಬರೇ ಏನಾರು ಮಾಡ್ತೀರಾ, ಬೆಳಿಗ್ಗೆಗೆ ಬೇರೆ ಹೋಗಬೇಕು ಅಂತ ಹೇಳ್ತೀಯ ನೀನು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ನೀಟಾಗೆಲ್ಲ ಮಾಡಿಕೊಡ್ತು. ಫೈನಲಿ ಅಂತೂ ಇಂತೂ ಕರ್ಜಿಕಾಯಿ, ಚಕ್ಲಿ, ನಿಪ್ಪಿಟ್ಟು, ಕಜ್ಜಾಯ, ಮತ್ತು ಅಂದರೆ ನಾನು ಚಕ್ಲಿ ನಿಪ್ಪಿಟ್ಟೆಲ್ಲ, ಚಕ್ಲಿ ಬಂದು ಒಂದೂವರೆ ಸೇರು ಹಾಕಿದ್ದೆ, ನಿಪ್ಪಿಟ್ಟು ಬಂದು ಒಂದು ಸೇರು ಹಾಕಿದ್ದೆ, ಕಜ್ಜಾಯಕ್ಕೆ ಒಂದು ಸೇರು ಹಾಕಿದ್ದೆ. ಸಾಕು ಎಡೆ ಎಳ್ತೆಗಲ್ವಾ ಅಂತ ಹೇಳಿ ಒಂದು 3-4 ಸೀಟು ಕೊಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಮಾಡಿಕೊಂಡೆ. ಅಜ್ಜಿ ಹೇಳ್ತಾಯಿದ್ರು, ನೆಕ್ಸ್ಟ್ ವರ್ಷ ನಾನು ಬದುಕಿರ್ತೀನೋ ಸತ್ತೋಗ್ತೀನೋ ಗೊತ್ತಿಲ್ಲ, ನೀನು ಮಾಡ್ಕವ ನೆಕ್ಸ್ಟ್ ವರ್ಷದಿಂದ ತೋರಿಸ್ಕೊಟ್ಟಿದ್ದೀನಿ ಕಜ್ಜಾಯ ಚಿಕನ್ ಉಂಡೆ ಹೆಂಗೆ ಮಾಡೋದು ಅಂತೇಳಿ. ಮನೇಲಿ ಒಂದು ಸತಿ ಪ್ರಯತ್ನ ಪಡು ಅಂತ ಹೇಳಿದ್ರು. ಸರಿ ಆಯಿತು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು, ಅಂದರೆ ಮನೇಲಿ ಚಿಕನ್ ಉಂಡೆ ಮಾಡೋಂಗಿಲ್ಲ, ಕಜ್ಜಾಯ ಮಾಡ್ಬೋದು, ಪ್ರಯತ್ನ ಪಡೋಣ ಒಂದು ಸತಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ತಿಂಡಿಗೆ ಏನು ಮಾಡಬೇಕು ಅಂದರೆ ಊಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದಾದಮೇಲೆ ಸಿಂಪಲ್ಲಾಗಿ ಒಂದು ಟೊಮೊಟೊ ಬಾತ್ ಥರ ಗೀ ರೈಸು ಮಾಡಿಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಈ ಕಡೆ ಸೈಡ್ ಕುಕ್ಕರ್ಲು ಇಟ್ಕೊಂಡು ಕುಕ್ಕರು ಕೂಡ ಕೂಗಿಸ್ಕೊಂಡೆ. ಬೇಗ ಎಲ್ಲ ಆಗಿಬಿಟ್ರೆ ಎಲ್ಲನೂ ಪ್ಯಾಕ್ ಮಾಡಿ ಮಡಗ್ಬಿಟ್ಟು ಊಟ ಮಾಡ್ಕೊಂಡು ಮಲಿಕೋಬೋದು. ಸಾಕಾಗಿತ್ತು ಬೆಳಗ್ಗೆಯಿಂದ ಬಂದು ಇಲ್ಲೂ ಕೆಲಸ ಅಲ್ಲೂ ಕೆಲಸ, ಯಾವ್ದಾರು ಒಂದು ಕಡೆ ಮಾಡ್ಬೋದು, ಬಟ್ ಎಲ್ಲ ಕಡೆ ಮಾಡ್ತೀನಿ ಅಂದರೆ ಮಾತ್ರ ರಿಸ್ಕು. ನೋಡ್ತಾ ಇರ್ಬೋದು, ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಚಕ್ಲಿ, ನಿಪ್ಪಿಟ್ಟು, ಕಜ್ಜಾಯ, ಚಿಕನ್ ಉಂಡೆ, ಕರ್ಜಿಕಾಯಿ ಎಲ್ಲ ಚೆನ್ನಾಗಿ ಬಂತು. ಯಾವುದು ಏನು ಪ್ರಾಬ್ಲಮ್ ಆಗಲಿಲ್ಲ. ಈ ಥರ ತೊಂದರೆ ಆಗುತ್ತೆ ಅನ್ನೋ ಥರ ನಾನು ನೆನ್ಕೊಂಡೆ, ಈ ಥರ ತೊಂದರೆ ಆಗ್ಬಿಡುತ್ತೇನೋ, ಕಜ್ಜಾಯ ಚಿಕನ್ ಉಂಡೆ ಚೆನ್ನಾಗಿ ಬರಲ್ವೇನೋ ಅಂದ್ಕೊಂಡೆ. ಬಟ್ ಯಾವ ಐಟಮು ಹದಗೆಡಲಿಲ್ಲ, ಯಾವುದು ಏನು ಪ್ರಾಬ್ಲಮ್ ಆಗಲಿ, ಎಲ್ಲ ತಿಂಗಳು ಸೂಪರಾಗಿ ಬಂತು. ಅದಾದಮೇಲೆ ಈ ಕಡೆ ಸೈಡು ನನಗೆ ಎಲ್ಲನೂ ಮಾಡಿದ್ವಲ್ಲ, ಕುಕ್ಕೆಲ್ಲ ಹಾಕ್ಕೊಂಡಿದ್ದೆ ಎಣ್ಣೆ ಸೋರಲಿ ಅಂತ ಹೇಳಿ. ಅದಾದಮೇಲೆ ಅಂದರೆ ಎಲ್ಲನೂ ಮೆತ್ತೆ ಆಗಿಬಿಡುತ್ತೆ ಅಂತೇಳಿ ಎಲ್ಲನೂ ಸ್ಟೀಲ್ ಬಾಕ್ಸ್ಗೆ, ಎಷ್ಟಿತ್ತು ಸ್ಟೀಲ್ ಬಾಕ್ಸು, ತಪ್ಪಲೆ ದೊಡ್ಡ ದೊಡ್ಡ ತಪ್ಪಲೆಗಳಿಗೆಲ್ಲ ತುಂಬ್ಕೊಂಬಿಡಿಕೊಂಬಿಟ್ರೆ ಈಸಿಯಾಗಿ ಗೊತ್ತೇಳಿ ತುಂಬ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಚಿಕ್ಕ ಮಗನೂ ಬಂದ, ಎಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಬಾಕ್ಸ್ ಇರಲಿಲ್ಲ ಅಲ್ಲಿ, ಅಂದರೆ ಒಂದು ಸ್ವಲ್ಪ ಐಟಮ್ ಕಮ್ಮಿ ಮಡಗಿದ್ದೀನಿ, ಪಾತ್ರೆ ಪಗಡೆ ಎಲ್ಲನೂ ಅಲ್ಲಿ. ನಾನು ಮೈಸೂರಲ್ಲಿ ಇರೋ ಕಡೆ ಎಲ್ಲ ತಂದುಬಿಟ್ಟಿದ್ದೀನಿ. ಅಲ್ಲಿಂದ ಯಾರು ಹೊತ್ಕೊಂಡು ಬರೋರು, ಹೆಂಗಿದ್ರು ಕೊಡಬೇಕಲ್ಲ ಉಪವಾಸ ಹಬ್ಬದ ದಿನ ಅಂತ ಹೇಳಿ, ಯಾರ್ಯಾರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಬಾಕ್ಸ್ಗೆ ಹಾಕಲಿಲ್ಲ, ಒಂದು ಸ್ವಲ್ಪ ತಪ್ಪಲೆಗಳ್ಗೆ ಹಾಕಿ ಬಿಗಿಯಾಗಿ ಅದನ್ನು ಪ್ಯಾಕ್ ಮಾಡಿ ಮಡಗೋಣ ಅಂತ ಹೇಳಿದೆ. ನಾನು CM, ಅವನು PM. ಸಿದ್ದರಾಮುಂಡಿ CM ಮುರಿದೋಗಿತ್ತಲ್ವೇದು? ಏನು ಹೇಳಿ, ಯಾರೇ ಕೆಲಸ ಮಾಡಿ ಪಾಠ ಮಾಡಬಾರ್ದು. ಸ್ವಲ್ಪ ಊಟ ಮಾಡೋ ಟೈಮ್ ಆಯ್ತು, ನೀನೇ ಮುಟ್ಬೇಕು, ಯಾಕಂದ್ರೆ ನೀನೇ ಕೆಲಸ ಮಾಡಿರೋ ಈಗ ನಾ ಮುಟ್ಟಿದ್ರೆ ನಾನು ಮಾಡಿ ಈಗ ನಾ ಮುಟ್ಟಿದ್ರೆ ನಾನು ಸೇರ್ಕೋಬೇಕಿತ್ತು. ನೀನು ಕೆಲಸ ಮಾಡಿದಿರಿ ಅಂತಾನೆ ಅನ್ಕೊತೀವಿ, ನಿಮ್ ಅಮ್ಮಂಗ ನೀನು ಮಾಡಿದ್ರಿ ಅಂತಾನೆ ತಿಳ್ಕೊ. ಸುಡ್ತ ಮುಗ್ದೋಯ್ತವೆ ಕೊಡಗಂಟಾರು ಚೆನ್ನಾಗಿರ್ಬೇಕಲ್ವಾ ತಾಯಿ ಅವಮ್ಮ ಬರ್ಕೈತೆ ಅಲ್ವಾ ಕೊಡಗಲ್ಲ ತಕ್ಕ. ನನ್ನ ಕೈಲಿ ಮಾತ್ರ ಏನು ಬೇಕು ನಿಮ್ಗೆ? ಮಾತ್ರ ಬೇಕಾದ್ರೆ ಹೇಳ್ಬಿಡಿ. ಈಗ ನನ್ನ ಮನೆಯಿಂದ ಮೆಡಿಸಿನ್ ಮೆಡಿಸಿನ್ ಕೊಡ್ತೀನಿ, ಸಮಸ್ಯೆ ಇಲ್ಲ. ನಮ್ದ ಕ್ಲಿನಿಕ್ ಇಲ್ವ ಇಲ್ಲಿ? ಈ ತಿಂಡಿ ಕೆಲಸ ಎಲ್ಲಾನು ನಾನು ಮಾಡಿದ್ದೀನಿ. ವಿಡಿಯೋ ಆಯ್ತಿಲ್ಲ ಅದು, ಹೇಳೋದೀಗ ನಾನು ಮಾತಾಡಿದ್ದ. ಹೊಸ್ಪೋನ್ ತಗದ್ ನಿಂದೆಲ್ಲ ಹಾಕ್ಸ್ಕೊ. ನಿನ್ನಂತೇಳಿ ಹಿಂಗಂದ್ರೆ ನನ್ನಂತ ಬಡವ ಏನ್ ಮಾಡಿದ್ದೇನಿದು? ಅವನು ವೀಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ರೇಗಿಸ್ತಿದ್ದೆ. ನಾನು ಬರ್ತೀನಿ, ನಾನು ಮಾತಾಡ್ತೀನಿ ಅಂದ್ಕೊಂಡು ಎಲ್ಪ್ ಮಾಡಿಕೊಂಡು ಇರೋದಕ್ಕೆ ಒಂದು ಸ್ವಲ್ಪ ಕೆಲಸ ಬೇಗನೆ ಮುಗೀತು. ಪ್ಯಾಕಿಂಗ್ ಎಲ್ಲ ಆದಮೇಲೆ ಈ ಕಡೆ ಸೈಡು ಲಕ್ಷ್ಮಣ ರೇಖೆಲ್ಲ ಬರೆದು ಮಧ್ಯಕ್ಕೆ ಮಡಗ್ತಾ ಇದ್ದೆ. ಅಂದರೆ ಏರ ಮುತ್ಕೊಂಡ್ಬಿಡ್ತವೆ ಜಡ್ಡಿರೋಗಳು ಕೆಂಪಿರೋಗಳು ಅಂತ ಹೇಳ್ಬಿಟ್ಟು ಲಕ್ಷ್ಮಣ ರೇಖೆ ಎಲ್ಲ ಹಾಕಿ ಸುತ್ತ ಎಲ್ಲನೂ ರೆಡಿ ಮಾಡಿ ಮಧ್ಯೆ ಪ್ಯಾಕ್ ಮಾಡಿ ಮಡಗ್ದೆ. ಅಷ್ಟರಲ್ಲಿ ಅವನು ಬಂದ ಊಟಕ್ಕೆ ಇಕ್ಕೊಡು ಅಂತ ಹೇಳಿ ಅವನಿಗೂ ಊಟಕ್ಕೆ ಇಕ್ಕೊಬಿಟ್ಟು ನಾನು ಊಟ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದು ಅದೆಲ್ಲ ಎಣ್ಣೆ ಎಲ್ಲ ತಿಂಡಿ ಮಾಡಿದ್ರು ಎಣ್ಣೆ ಎಲ್ಲ ಚೆನ್ನಾಗಿ ಚೊಟ್ಟಿತ್ತು. ಅದನ್ನು ಈಗಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಆಗಲೇ 10:30 ಆಗೋಗಿದ್ದು ಟೈಮು. ಮಲಿಕೊಳ್ಳೋಣ ಒಂದು ಸ್ವಲ್ಪ
ಸ್ವಲ್ಪ ಹೊತ್ತು ಬೆಳಗ್ಗೆ ಎದ್ದು ಹೆಂಗಿದ್ರು ಎಲ್ಲನ ಮನೆಯೆಲ್ಲ ಒರೆಸಿ ಮತ್ತೆ ನಾನು ಊರಿಗೆ ಹೋಗ್ಬೇಕು ಮೈಸೂರಿಗೆ ಅಂತ ಹೇಳಿ ಅವ್ನಿಗೂ ಊಟ ಹಾಕ್ಕೊಟ್ಬಿಟ್ಟು ನಾನು ಊಟ ಕೂತ್ಕೊಂಡೆ. ನಮ್ಮ ಚಿಕ್ಕಮ್ಮ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ನಿಗೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಕೂತ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಬಾತು ಕೂಡ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಖಂಡ್ ಅಕೌಂಟ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸಾವರ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್.